ಶ್ರೀಕೃಷ್ಣ ಕರುಣಾಮೃತಂ ಎನ್ನುವಂತಹ ಕಾವ್ಯದಲ್ಲಿ ಶ್ರೀಕೃಷ್ಣ ಬೇರೆಯಲ್ಲ, ಶ್ರೀರಾಮ ಬೇರೆಯಲ್ಲ, ಎಲ್ಲವೂ ಕೂಡ ಭಗವಂತನ ಅವತಾರಗಳು ಎಂಬುದನ್ನು ನಿರೂಪಣೆ ಮಾಡ್ತಾರೆ. ಜಗದೊಡೆಯ ಮಲಗ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ತಾಯಿ ರಾಮಾಯಣದ ಕಥೆಯನ್ನು ಹೇಳ್ತಾ ಇದ್ದಾಳೆ. ರಾಮೋ ನಾಮ ಬಭೂವಹುಂ ತದಬಲ ಸೀತೇತಿ ಹುಂ ತೌ ಪಿತುಃ ವಾಚಾ ಪಂಚವಟೀ ತಟೇ ವಿಹರತಸ್ತಾಮಾಹರತ್ ರಾವಣಃ ನಿದ್ರಾರ್ಥಂ ಜನನೀ ಕಥಾಮಿತಿ ಹರೇರ್ಹುಂಕಾರತಃ ಶೃಣ್ವತಃ ಸೌಮಿತ್ರೇ ಕ್ವ ಧನುರ್ಧನುರ್ಧನುರಿತಿ ವ್ಯಗ್ರಾಗಿರಃ ಪಾಂತು ವಃ. ಕವಿಯು ಅದ್ಭುತವಾಗಿ ನಿರೂಪಣೆ ಮಾಡ್ತಾ ಇದ್ದಾನೆ. ರಾಮ ಎಂಬಾತನು ಇದ್ದನು ಅಂತ ತಾಯಿ ಹೇಳ್ತಾ ಇದ್ದಾಳೆ. ಮಗು ನಿದ್ರೆ ಕಣ್ಣಿನಲ್ಲಿ ಹುಂ ಅಂತ ಉತ್ತರವನ್ನು ಕೊಡ್ತದೆ. ಸೀತೆ ಎಂಬಾಕಿ ಅವನ ಸತಿ. ಜಗದೊಡೆಯ ಮಲಗ್ತಾ ಇದ್ದಾನೆ, ಆತ ಹುಂ ಅಂತ ಹೇಳ್ತಾ ಇದ್ದಾನೆ. ತಂದೆಯ ಆಜ್ಞಾನುಸಾರವಾಗಿ ಪಂಚವಟಿ ವನದಲ್ಲಿ ಅವರು ವನವಾಸವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆಕೆಯನ್ನ ರಾವಣನು ಆ ಸಂದರ್ಭದಲ್ಲಿ ಅಪಹರಿಸುತ್ತಾನೆ. ನಿದ್ದೆ ಮಾಡ್ತಾ ಈ ಮಗು ಈ ಕಥೆಯನ್ನು ಕೇಳ್ತಾ ಇದೆ. ಇಲ್ಲಿಯ ತನಕ ಮಗು ಹುಂ ಹುಂ ಅಂತ ಹೇಳ್ತಾ ಇತ್ತು. ಈ ಸಂದರ್ಭದಲ್ಲಿ ಸಾಕ್ಷಾತ್ ಜಗದೊಡೆಯ ಎದ್ದುಕೊಂಡು ಸೌಮಿತ್ರಿ ಅಂದರೆ ಲಕ್ಷ್ಮಣ ಬಿಲ್ಲೆಲ್ಲಿ ಎಂಬುದಾಗಿ ಕೇಳ್ತಾ ಇದ್ದಾನೆ. ಅಂತಹ ಬಾಲಕನ ಪುಟ್ಟ ನುಡಿಗಳು, ಜಗದೊಡೆಯನ ಪುಟ್ಟ ಮಾತುಗಳು ನಮ್ಮನ್ನು ಕಾಪಾಡಲಿ ಅಂತ ಹೇಳಿ ವಿಶೇಷವಾಗಿ ಕವಿಯು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ.